ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಕಾರಣ ಆಗಿರುವಂತಹ ಅಂಶಗಳೇನು? 2016ರಲ್ಲಿ ಕೇವಲ 3 ಸೀಟುಗಳಲ್ಲಿ ಖಾತೆ ತೆರೆದಿದ್ದಂತಹ ಬಿಜೆಪಿ ಇಡೀ ಅಧಿಕಾರದ ಗದ್ದುಗೆ ಏರುವಲ್ಲಿ ಯಶಸ್ವಿಯಾಗಿದ್ದ ಹೇಗೆ? 2021ರಲ್ಲಿ 77 ಸೀಟ್ ಪಡೆದು ಬಿಜೆಪಿ ಮುನ್ನುಗ್ಗಿತ್ತು. ಪ್ರಸ್ತುತ 2026ರಲ್ಲಿ ಈಗ ಸರ್ಕಾರ ಸ್ಪಷ್ಟ ಬಹುಮತವನ್ನ ಪಡೆದುಕೊಳ್ತಾ ಇದೆ. ಬಿಜೆಪಿ ಸರ್ಕಾರ ರಚನೆ ಮಾಡುವಲ್ಲಿ 3 ಎಲೆಕ್ಷನ್ ಬಳಿಕ ಬಿಜೆಪಿ ಪಾಲಾಗ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಇತಿಹಾಸ ಸೃಷ್ಟಿ ಮಾಡಿದ್ದು ಬಿಜೆಪಿ ಇದೆಯಲ್ಲ, ಅದು ಬಹಳ ರೋಚಕತೆಯಿಂದ ಕೂಡಿದೆ. 2011ರ ಚುನಾವಣೆಯಲ್ಲಿ 1 ಸೀಟು ಗೆದ್ದಿರಲಿಲ್ಲ ಬಿಜೆಪಿ, ಖಾತೆನೇ ತೆರೆದಿರಲಿಲ್ಲ. ಆದ್ರೆ ಬಿಡಲಿಲ್ಲ, ಮತ್ತೆ ಮರಳಿ ಪ್ರಯತ್ನ ಮಾಡು ಅನ್ನೋ ರೀತಿಯಲ್ಲಿ 2016ರಲ್ಲಿ ಪ್ರಯತ್ನ ಮಾಡ್ತು. 3 ಸೀಟುಗಳಲ್ಲಿ ಗೆದ್ದು ಬೀಗ್ತು. 2021ಕ್ಕೆ 77 ಸೀಟು ಪಡೆದುಕೊಂಡಿತ್ತು ಬಿಜೆಪಿ. ಈಗ 2026 ಕಂಪ್ಲೀಟ್ ಪಿಕ್ಚರ್ ಅನ್ನ ಚೇಂಜ್ ಮಾಡಿದ್ದಾರೆ. ಯಾರವರು? ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಜೋಡಿ ಮೋಡಿ ಮಾಡಿದೆ ಪಶ್ಚಿಮ ಬಂಗಾಳದಲ್ಲಿ. ಎಷ್ಟರ ಮಟ್ಟಿಗೆ ಅಂದ್ರೆ ಬಿಜೆಪಿ ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ. ಹತ್ತತ್ರ 200 ಕ್ಷೇತ್ರಗಳ ಕಡೆ ಮುನ್ನುಗ್ತಾ ಇದೆ ಅಂತ, ಬಿಜೆಪಿ ಗೆದ್ದು ಬೀಗ್ತಾ ಇದೆ ಅಂತ ಮೋಸ್ಟ್ಲಿ ಅಂದಾಜಿರ್ಲಿಲ್ಲ ಅಂತ. ಸ್ಪಷ್ಟ ಬಹುಮತದ ಆಚೆಗೂ ಕೂಡ ಸರ್ಕಾರ ರಚನೆ ಮಾಡುವಲ್ಲಿ ಬಿಜೆಪಿ ದಾಪುಗಾಲಿಟ್ಟಿರೋದಕ್ಕೆ ಕಾರಣ ಸತತ ಪ್ರಯತ್ನ, ಕ್ಷೇತ್ರದಲ್ಲಿ ಬೀಡು ಬಿಡೋ ಮೂಲಕ ಪಕ್ಷ ಸಂಘಟನೆ, ತಳಮಟ್ಟದ ಕೆಲಸಗಳು, ಇದೆಲ್ಲ ಫ್ಯಾಕ್ಟರ್ಗಳು ಕೂಡ ವರ್ಕೌಟ್ ಆಗಿದೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಅನ್ನುವಂತಹ ವಿಚಾರಗಳು ಗಮನಿಸಬೇಕಾಗುತ್ತೆ. ಎಸ್ ಸರ್, ಆಫ್ಟರ್ 2014 ನಂತರ ನರೇಂದ್ರ ಮೋದಿ ಪ್ರಧಾನಿ ಆದ ಮೇಲೆ ಸಾಕಷ್ಟು ರಾಜ್ಯಗಳಲ್ಲಿ ಕಾಂಗ್ರೆಸ್ ಒಂದೊಂದಾಗಿ ಅಧಿಕಾರ ಕಳ್ಕೊಳ್ತಾ ಇತ್ತು. ಅದು ಅಸ್ಸಾಂ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಅಥವಾ ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಬಿಹಾರ, ಒರಿಸ್ಸಾ, ಇದೆಲ್ಲವೂ ಕೂಡ ಸ್ಥಳೀಯ ಪಾರ್ಟಿಗಳು ಇಲ್ಲಾಂದರೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇರ್ತಾ ಇತ್ತು. ಬಟ್ ಬಿ ಜೆ ಪಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡಿರಲಿಲ್ಲ. ಈಗ ಹೆಂಗೆ 2016ರಲ್ಲಿ ಚುನಾವಣೆಗೆ ಬಂತು, ಪಶ್ಚಿಮ ಬಂಗಾಳಿಗೆ ಎಂಟ್ರಿ ಆಗಿ 1-3 ಸೀಟ್ ಪಡ್ಕೊಂಡು ಈಗ 10 ವರ್ಷಗಳ ನಂತರ ಈಗ ಅಧಿಕಾರಕ್ಕೆ ಬಂದಿದೆ ಬಿ ಜೆ ಪಿ. ಸೊ ಅಟ್ ದ ಸೇಮ್ ಟೈಮ್ ಅವಾಗಿಂದ ಪಟ್ಟಂಥ ಶ್ರಮ ಇದು. ಬಟ್ ಕಾಂಗ್ರೆಸ್ ಒಂದೊಂದೇ ಸ್ಟೇಟ್ ಕಳ್ಕೊಂಡು ಹೋಗ್ತಿತ್ತು. ಅಲ್ಲಿ ಲೋಕಲ್ ಲೀಡರ್ಶಿಪ್ಪನ್ನು ಬೆಳೆಸೋದ್ರಲ್ಲಿ ಕಾಂಗ್ರೆಸ್ ಯೋಚನೆ ಮಾಡಲೇ ಇಲ್ಲ. ಅಲ್ಲ, ದಟ್ಸ್ ವಾಟ್. ಈಗ ಯೋಚನೆ ಮಾಡಬೇಕಾಗಿರೋದು ಅದೇ ಇವತ್ತು. ಹೌದು, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಒಬ್ಬ ಸೀನಿಯರ್ ಲೀಡರ್ ಇದ್ದಾರೆ, AICC ಚೇರ್ಮನ್ ಆಗಿದ್ದಾರೆ. ಅಟ್ ದ ಸೇಮ್ ಟೈಮ್ ರಾಹುಲ್ ಗಾಂಧಿ ಇದ್ದಾರೆ. ಪಾರ್ಟಿನಲ್ಲಿ ಲೀಡರ್ಸ್ ಇಲ್ಲ ಅಂತಲ್ಲ, ಒಳ್ಳೆ ಜೈಜಾಂಟಿಕ್ ಲೀಡರ್ಸು, ಭಾಳ ಅದ್ಭುತವಾದಂತಹ ಸಮರ್ಥ ಇರ್ತಕ್ಕಂಥ ನಾಯಕರಿದ್ದಾರೆ ಕಾಂಗ್ರೆಸ್ಸಲ್ಲಿ, ಇವತ್ತಿಗೂ ಇದ್ದಾರೆ. ಆದರೆ ನೀವು ಒಟ್ಟಾರೆ ನೀವು ಸಂಘಟನೆ ಮಾಡಬೇಕಾಗಿದ್ರೆ ದೇಶಾದ್ಯಂತ ನೀವು ಛಲ ಇಟ್ಟು ಒಂದು ಸಂಕಲ್ಪ ರೂಪದಲ್ಲಿ ಒಂದು ಗುರಿ ಇಟ್ಕೊಂಡು ಅಗ್ರೆಸಿವ್ ಆಗಿ ಅವರಿಗೆ ಪೈಪೋಟಿ ಕೊಡಬೇಕಲ್ಲ. ನೀವು ಪೈಪೋಟಿನೇ ಇಲ್ಲದ್ರೆ ಒನ್ ಸೈಡ್ ಮ್ಯಾಚ್ ಆದರೆ ಹೇಗೆ ಅಂತಕ್ಕಂಥದ್ದು. ಆ ರೀತಿ ನೀವು ಪ್ರಯತ್ನ ಮಾಡಿದ್ರೆ ಆಗುತ್ತೆ. ಆ ಪ್ರಯತ್ನಗಳು ಆಗ್ತಾ ಇಲ್ಲ, ಅದನ್ನು ಒಪ್ಕೋಬೇಕಾಗುತ್ತಲ್ಲ. ಕಾಂಗ್ರೆಸ್ಸಲ್ಲಿ ಅಂತ ಪ್ರಯತ್ನಗಳಾಗಿದ್ರೆ ಒಂದು ಕಡೆ ಎಲ್ಲಾದರೂ ರಿಸಲ್ಟ್ ಬರಬೇಕಾಗಿತ್ತಲ್ಲ, ಬರ್ತಾ ಇಲ್ಲ ಅಂತ ಹೇಳಿದ್ರೆ ಕಾರಣ ಇನ್ನು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಒಂದು ನಾಯಕತ್ವದ ಪ್ರಶ್ನೆ. ನಮಗೆ ಬಹಳ ದೊಡ್ಡ ಸ್ಟ್ರೆಂತ್ ಆಗಿದೆ ಏನು ಅಂತಂದ್ರೆ, ಈ ಬಾರಿ ನಾವು ಆಯ್ಕೆ ಮಾಡಿದಂಥ ಕ್ಯಾಂಡಿಡೇಟ್ಗಳು ಎಷ್ಟೋ ಜನ ಯುವಕರಿಗೆ ಯಾವುದೇ ಹಿನ್ನೆಲೆ ಇಲ್ಲದೆ ಇರ್ತಕ್ಕಂಥವ್ರಿಗೆಲ್ಲ ಟಿಕೆಟ್ ಕೊಟ್ಟಿದ್ವಿ. ಮತ್ತು ನನಗೆ ಖುಷಿ ವೈಯಕ್ತಿಕವಾಗಿ ಏನಂತಂದರೆ, ನಾನು ABVPಯಲ್ಲಿ ರಾಜ್ಯ ಸಹ ಕಾರ್ಯದರ್ಶಿ ಇದ್ದಾಗ ನನ್ನ ಜೊತೆ ಒಬ್ಬ ಕೊಲೀಗಿದ್ರು, ಬಿರಾಜ್ ಬಿಶ್ವಾಸ್ ಅಂತ. ಅವ್ರು ನೋಡಿ, ಈಗ ನೋಡ್ತಾ ಇದ್ದೆ, ಕರಂಡಿಗಿ ಅಂತ ಒಂದು ಕಾನ್ಸ್ಟಿಟ್ಯೂನ್ಸಿ, ನನ್ನ ಕೊಲೀಗಾತ, ABVPಯ ಸ್ನೇಹಿತ, ಲೀಡಲ್ಲಿದ್ದಾರೆ ಈಗ 5,000 ಲೀಡು, ಸಿಟ್ಟಿಂಗ್ MLA. ಅಂದರೆ ಈ ರೀತಿ ಸಾಮಾನ್ಯ ಪರಿವಾರದಲ್ಲಿ ಕೆಲಸ ಮಾಡಿದಂಥ ಕಾರ್ಯಕರ್ತರನ್ನು ಎಳ್ಕೊಬಂದು ಟಿಕೆಟ್ ಕೊಟ್ಟಿದ್ದಾರೆ. ಇವತ್ತು ನನ್ನ ಏಜ್ ಒಬ್ಬ ನನ್ನ ಸ್ನೇಹಿತ ಇವತ್ತಲ್ಲಿ ನಿಂತಿದ್ದಾನೆ. ಸೊ ಈಸ್ ವಿನ್ನಿಂಗ್ ಅಂತಂದರೆ ಒಬ್ಬ ಸಿಟ್ಟಿಂಗ್ MLA ಕ್ಯಾಂಡಿಡೇಟ್, ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಇಟ್ ಶೋಸ್ ಏನು ಅಂತಂದರೆ ಹೊಸಬ್ರಿಗೆ ಅವಕಾಶ ಪಾರ್ಟಿ ಕೊಡ್ತಾ ಇದೆ. ನೀವು ನೋಡಿ, ನಿತಿನ್ ನಬೀನ್ ಅವ್ರು 45 ವರ್ಷದ, ಈಸ್ ಜಸ್ಟ್ 45 ಇಯರ್ಸ್, ನಮ್ಮ ರಾಷ್ಟ್ರೀಯ ಅಧ್ಯಕ್ಷ. ಅವ್ರನ್ನ ಮಾಡಿದಂತೆ ದೊಡ್ಡ ಸಂದೇಶ. ಆಮೇಲೆ ಮೊನ್ನೆ ನಮ್ಮ ನಿತಿನ್ ನಬೀನ್ ರಾಷ್ಟ್ರೀಯ ಅಧ್ಯಕ್ಷ ಸ್ಟೇಟ್ಮೆಂಟ್ ಕೊಟ್ಟರು, ನೋಡಿ ನೀವು ಬೆಂಗಾಲ್ ಇದೆಲ್ಲ ಬಿಟ್ಬಿಡ್ರಿ, ಮುಗಿದೋಯ್ತು, ವಿ ಆರ್ ಫೋಕಸಿಂಗ್ ಆನ್ ನೆಕ್ಸ್ಟ್ ಬರ್ತಕ್ಕಂಥ ಉತ್ತರ ಪ್ರದೇಶ ಎಲೆಕ್ಷನ್ಸ್ ಮೇಲೆ ನಮ್ಮ ಫೋಕಸ್. ಅಂದರೆ BJP ಇವತ್ತು ನಾವು ಯಾಕೆ ವಿ ಆರ್ ಗ್ರೋಯಿಂಗ್ ಅಂತಂದರೆ, ವಿ ಆರ್ ಫೋಕಸಿಂಗ್ ಆನ್ ಹೌ ಟು ಸ್ಟ್ರೆಂಥನ್ ಅವರ್ ಪಾರ್ಟಿ. ತಳಮಟ್ಟದಲ್ಲಿ ಯಾವ ಮಟ್ಟಕ್ಕೆ ಹೋಗಬೇಕು, ಅಲ್ಲಿ ಯಾವ ರೀತಿ ಟಿಕಾಣಿ ಉಡಬೇಕು, ಇದಷ್ಟೇ ನಮ್ಮ ಕ್ರೈಟೇರಿಯಾ ಇರ್ತಕ್ಕಂಥದ್ದು. ಮತ್ತು ಡೆವಲಪ್ಮೆಂಟ್ ಸರ್, ಅಸ್ಸಾಮಲ್ಲಿ ನೀವು ಯೋಚನೆ ಕೂಡ ಮಾಡೋಕ್ಕಾಗಲ್ಲ BJP ಬರುತ್ತೆ ಅಂತಂದ್ರೆ. ಎಲ್ಲಿತ್ತು BJPಗೆ? ನೀವು ಬೆಂಗಾಲ್ ಬಿಡಿ, ಇವತ್ತು ಅಸ್ಸಾಮಲ್ಲಿ ಎಲ್ಲಿತ್ತು ನಮ್ಮ ಪರಿಸ್ಥಿತಿ? ಇವತ್ತು ಹ್ಯಾಟ್ರಿಕ್ ಗೆಲ್ತಾ ಇದೀವಿ ಅಂತಂದರೆ ಆ ಡೆವಲಪ್ಮೆಂಟ್ ನೀವು ನೋಡೋಗಿ ಇವತ್ತು ಅಸ್ಸಾಮನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿಬಿಟ್ಟಿತ್ತು ಈ ಹಿಂದೆ ಇದ್ದಂಥ ಸರ್ಕಾರಗಳು. ಆಮೇಲೆ ಅಲ್ಲೂ ಕೂಡ ಡೆಮೋಗ್ರಫಿ ಏನು ಗೆಲ್ತಕ್ಕಂಥ ಡೆಮೋಗ್ರಫಿ ಏನಲ್ಲ. ನಾನು ವೆಸ್ಟ್ ಬೆಂಗಾಲಲ್ಲಿ ನಿನ್ನೆ ಒಬ್ಬರು ಸ್ನೇಹಿತರ ಹತ್ರ ಮಾತಾಡಬೇಕಾದ್ರೆ ಹೇಳ್ತಾರೆ, ನೀವು ವೆಸ್ಟ್ ಬೆಂಗಾಲ್ನ ಅನೇಕ ಕಡೆ ಹೋಗ್ಬಿಟ್ರೆ ಎಲ್ಲಿ ಮೈನಾರಿಟಿ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಲ್ಲಿ ನೀವು ಹೋಗಕ್ಕೆ ಅಸಾಧ್ಯ ರೀ, ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ, ಅಷ್ಟು ಮೈನಾರಿಟಿ ಪಾಪ್ಯುಲೇಷನ್ನು. ಎಷ್ಟರ ಮಟ್ಟಿಗೆ ಅಂದರೆ ಕೆಲವು ಮಾಲ್ಸ್ ಎಲ್ಲ ಅವರೇ ಕಬ್ಜಾ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಇವತ್ತು BJP, ನೀವು ಹೇಳಿದ್ರಿ 2011ರಲ್ಲಿ ಏನೂ ಗೆದ್ದಿಲ್ಲ ಅಂತಂದರೆ ವಿ ಆರ್ ನಾಟ್ ಇನ್ ಟು ಕನ್ಸಿಡ್ರೇಷನ್ನು. ಕಟ್ ಮಾಡಿ 10 ವರ್ಷಕ್ಕೆ ಇವತ್ತು ನಾವು ಅಧಿಕಾರದಲ್ಲಿದ್ದೀವಿ ಅಂದರೆ ಹೇಗೆ ಸಾಧ್ಯ ಆಯಿತು?
ಕಮಿಟ್ಮೆಂಟು, ಕಾರ್ಯಕರ್ತರು ಆ ರೀತಿ ಕೆಲಸ ಮಾಡಿದ್ದಾರೆ. ಆ ಮಟ್ಟಕ್ಕೆ ನೋಡಿ, ಅಮಿತ್ ಶಾ ಸಾಹೇಬ್ರೆ 40 ಕಾರ್ಯಕ್ರಮಗಳನ್ನ ಅವರ ನೇತೃತ್ವದಲ್ಲಿ ಆದಂಥದ್ದು, ಪಬ್ಲಿಕ್ ಮೀಟಿಂಗ್ಸ್ ಅನ್ನ ಖುದ್ದೊಬ್ಬ ಗೃಹ ಮಂತ್ರಿಗಳು. ಅಂದ್ರೆ ಗೃಹ ಮಂತ್ರಿಗಳು ಬಂದ್ಬಿಟ್ರು, ಇನ್ನೊಬ್ರು ಬಂದ್ಬಿಟ್ರು ಅನ್ನೋಂಥದ್ದಲ್ಲ. ಇಟ್ ಶೋಸ್ ವಾಟ್ ಈಸ್ ಅವರ್ ಕಮಿಟ್ಮೆಂಟ್ ಟುವರ್ಡ್ಸ್ ಎಲೆಕ್ಷನ್ಸ್. ಮಮತಾ ದೀದಿಯ ದಬ್ಬಾಳಿಕೆ ಏನು ಸಾಮಾನ್ಯ ಆಯ್ತಾ? ನೀವು ಹಿಂದೆ ನಡೆದಂಥ ಎಲೆಕ್ಷನ್ಗಳ ಪೋಸ್ಟ್ ಎಲೆಕ್ಷನ್ಸ್ ನೋಡಿ, ಎಷ್ಟು ದೌರ್ಜನ್ಯ, ಎಷ್ಟು ದಬ್ಬಾಳಿಕೆ. ಇವತ್ತು ಮಿಟ್ಕಾಯಿಸಕ್ಕಾಗ್ಲಿಲ್ಲ ಅವ್ರ ಕೈಯಲ್ಲಿ, ಕಾರ್ಯಕರ್ತರ ಕೈಯಲ್ಲಿ. ಧರ್ಮಸೇನಾ ಸರ್, ಈಗ ಉತ್ಕರ್ಷ್ ಅವರು ಹೇಳ್ತಾ ಇರೋದು ನಿಮ್ಮ ಪಕ್ಷ ಅಂತ ಬಂದಾಗ ಅದೆಲ್ಲವೂ ಕೂಡ ಉಲ್ಟಾ ಆಗುತ್ತೆ. ಬರೀ ಕುಟುಂಬ ರಾಜಕಾರಣ, ಗಾಂಧಿ ಕುಟುಂಬಕ್ಕೆ ಮಾತ್ರ ಸೀಮಿತ ಅಧಿಕಾರದ ವಿಚಾರಗಳು. ಎಷ್ಟು ಹಿರಿಯರು ಕೆಲಸ ಮಾಡಿದ್ದಾರೆ, ನಿಷ್ಠಾವಂತ ಹಿರಿಯರಿದ್ರು ಕೂಡ ಅವ್ರಿಗೆ ಮನ್ನಣೆ ಸಿಗ್ಲಿಲ್ಲ ಪಕ್ಷದಲ್ಲಿ ಅಂತ ಅವರು ಪಕ್ಷ ಬಿಟ್ಟು ಆಚೆ ಬರ್ತಾರೆ. ಇದೆಲ್ಲವೂ ಕೂಡ ಡ್ರಾಬ್ಯಾಕ್ ಆಯ್ತಾ? ಆಮೇಲೆ ಇಂಡಿ ಮೈತ್ರಿಕೂಟದಲ್ಲಿ ತೆಗೆದುಕೊಳ್ಳುವಂತ ಕೆಲ ಸಿದ್ಧಾಂತಗಳಿಗೆ ಕಾಂಗ್ರೆಸ್ ಒಪ್ಪಿಗೆನೇ ಸೂಚಿಸ್ತಾ ಇರಲಿಲ್ಲ ಅಂತ, ಆ ಅಸಮಾಧಾನದಿಂದ ಕೆಲವರು ಆಚೆ ಬಂದ್ರು ಅಂತ, ಇದೆಲ್ಲವೂ ಕೂಡ ಡ್ರಾಬ್ಯಾಕ್ ಆಗ್ತಾ ಇದೆಯಾ? ಕಾಂಗ್ರೆಸ್ ಈ ರೀತಿ ಧೂಳಿಪಟ ಆಗೋದಕ್ಕೆ ಕೆಲವೊಂದು ಕಡೆ ಇಲ್ಲ, ಇದು ನೋಡಿ, ರಾಜಕಾರಣದಲ್ಲಿ ಇವತ್ತು BJP ಅವರು ಏನು ಬೀಗ್ತಾರೆ, ಏನು ಗೋವಿಂದ ಕಾರಜೋಳ ಅವರಾಗಲಿ, ವಿ ಸೋಮಣ್ಣವರಾಗಲಿ, ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರಾಗಲಿ, ಯಾರು ಇವರೆಲ್ಲ ಈಗ ಯಡಿಯೂರಪ್ಪನವರೇ ನಿಮ್ಮ ಪಕ್ಷದವರಲ್ಲಪ್ಪ. ಅವ್ರು ಯಾವುದೋ ಲೋಕಲ್ ಒಂದು ಪಕ್ಷ ಕಟ್ಕೊಂಡು 10% ಓಟ್ ತಗೊಂಬಂದು ತಿರ್ಗಾ ಚೀಫ್ ಮಿನಿಸ್ಟರ್ ಮಾತಾಡಿ. ಅದೇನು ಮಾತಾಡ್ತೀರಿ? ಮಾತಾಡಿ ಸರ್. ಅಲ್ಲ ಕೇಳಿ, ಎಲ್ಲಾರ ಬರ್ಲಿ. ಅಲ್ಲ, ನೀವು ಬಂಗಾರ ಲಕ್ಷ್ಮಣ್ ಅಂತ ಒಬ್ಬ ರಾಷ್ಟ್ರ ಅಧ್ಯಕ್ಷನ ಎಲ್ಲಿ ಕಳಿಸಿದ್ರಿ? ಸ್ವಲ್ಪ ಹೇಳಿ, ದಲಿತರಿಗೆ ಅರ್ಥ ಆಗ್ಲಿ. ಇದಾರಲ್ಲ ಬಂಗಾರು ಲಕ್ಷ್ಮಣ್ ಅವ್ರು ಎಲ್ಲಿದ್ದಾರೆ ಈಗ? ಅವ್ರ ಮಗಳಲ್ಲಿ ತೆಲಂಗಾಣದಲ್ಲಿ ಉಪಾಧ್ಯಕ್ಷ ಮಾಡಿದ್ದೀವಿ, ಗೊತ್ತಿದೆ. ಹೌದೌದು. ಸೊ ಅವ್ರಿಗೆ ದುಡ್ಡೆಲ್ಲ ಕೊಡಿಸಿ BJP ಇಡಿಸಿದ್ದ ಅವ್ರಿಗೆ ಯಾರು ಬೇರೆಯವ್ರು ತಗೊಂಡು ಹೋಗೋದಕ್ಕಾಗಲ್ಲ. ಅವ್ರ ಆಫೀಸಿಗೆ ದುಡ್ಡು ಕಳಿಸ್ಬಿಟ್ಟು ಇಡಿಸ್ಬಿಟ್ಟು ಅವ್ರ ಮನೆಗೆ ಕಳಿಸ್ಬಿಟ್ಟು ಇಡೀ ಪರಿಶಿಷ್ಟ ಜಾತಿಯವ್ರಿಗೆ ಅವಮಾನ ಮಾಡಿಬಿಟ್ರಲ್ಲ. ಇವತ್ತು ಆಯ್ತಪ್ಪ, ನೀವು BJP, ನಾವು ಸಂಘ ಪರಿವಾರ, ನಾವು ಅವ್ರಿಗೆ ಟಿಕೆಟ್ ಕೊಟ್ಟು ನೀವು ತಗೊಂಬಂದು ಹೇಳ್ಬೇಕಪ್ಪ ಇಲ್ಲಿ ಕೂತ್ಕೊಂಡು. ಅಲ್ಲೇ ಯಾವುದೋ ಒಂದು ಮೂಲೆಯಲ್ಲಿ ಒಬ್ಬ ABP ಅವ್ನು ಕೊಟ್ಬಿಟ್ರು ಅಂತ ನೀವು ಹೇಳಿದ್ರೆ ನಾವು ಕೇಳ್ಕೊಂಡು ಕೂತಿರೋದ ಇಲ್ಲಿ? ಹೇಳಿಯಪ್ಪ. ಈಗ ಅಯ್ಯೋ, ನೀವು ಈಗ ತಪ್ಪೇನಿದೆ ಅಂದ್ರೆ ಮಾಡ್ಬೇಕಲ್ಲ ಸ್ವಾಮಿ. ಅದೇ ಅಲ್ಲ, ಆಕಾಶದಲ್ಲಿ ಮಳೆ ಮೋಡ ನೋಡ್ಕೊಂಡು ಇಲ್ಲಿ ಸೇದಾಬಾಯಿಗೆ ಏನೋ ಮಾಡಿದ್ರು ಅಂದಂಗ ಆಯ್ತದಷ್ಟೇ. ರಾಜ್ಯಾಧ್ಯಕ್ಷ ಏನು ಆಕಾಶದಿಂದ ಇಳಿದು ಬಂದವ್ರೆ? ಯಾರು ಅವ್ರ ಹಿನ್ನೆಲೆ ಏನು? ಅದೇ ವಾಲ್ಮೀಕಿ ಸಮಾಜದವರು. ಈಗ ಇದನ್ನು ಹೇಳಿ, ವಾಲ್ಮೀಕಿ ಸಮಾಜದವರು ಕೂಲಿ ಮಾಡ್ತಿದ್ದಂತ ವ್ಯಕ್ತಿ. ಅದೇ ಎಲ್ಲಿ ಸೋಲ್ತಾರ ಅಲ್ಲಿ ಕೊಡ್ತೀರಿ ಅಷ್ಟೇ. ನೀವು ಲೀಡ್ ಇದ್ವಿ. ಅಲ್ಲ, ಕುಟುಂಬ ರಾಜಕಾರಣ ತಪ್ಪಲ್ಲ ಧರ್ಮಸೇನಾ ಸರಿ. ಪ್ರಶ್ನೆ ಇರೋದು ದಾವಣಗೆರೆ ದಕ್ಷಿಣದಲ್ಲಿ ಫಾರ್ ಎಕ್ಸಾಂಪಲ್ ಪಾಪ ಕಾರ್ಯಕರ್ತರು ಶಕ್ತಿ ಇಲ್ಲರೂ ತಗೊಂಡು ಕುಸ್ತಿ ಬಿಟ್ಬಿಡಕ್ಕಾಗತ್ತಾ?